ಇಡ್ತೀನಿ ಮಾಡೋ ಪೂಜೆ ಆಗ್ತೈತೆ ನಾನು ಇಟ್ಕೊಂತೀನಿ. ಹಾಯ್, ನಾನೆಲ್ಲ ಕನ್ನಡಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ವ್ಲಾಗ್. ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರ್ಷ ಹಬ್ಬ ನಮ್ಮ ಮನೇಲಿ ಒಂದು 9-10 ಗಂಟೆ ಅಷ್ಟೊತ್ತಿಗೆ ಮುಗ್ದೋಗೋದು. ಬಟ್ ಈ ವರ್ಷ ಮಾತ್ರ 12 ಗಂಟೆ ಆದರೂ ಹಬ್ಬ ಆಗಿಲ್ಲ. ಯಾಕಪ್ಪ ಅಂತಂದರೆ ಹಿಂದಿನ ದಿನ ಸೋಮವಾರ ಬೇರೆ ನನಗೆ ಮೂವಿದು ಶೂಟಿಂಗ್ ಆಡಿಷನ್ ಇತ್ತು ಅಂತ ಹೇಳಿ ಕಾಲ್ ಬಂದಿತ್ತು. ಸೊ ಅಲ್ಲಿ ಬೆಂಗಳೂರಿಗೆ ಹೋಗಿದ್ದೆ. ಬರೋ ಅಷ್ಟೊತ್ತಿಗೆ ರಾತ್ರಿ 11 ಗಂಟೆ ಆಯಿತು. ಸೊ ಹಂಗಾಗಿ ಬೇಗ ನನಗೆ ಮುಗಿಲೇ ಇಲ್ಲ ಕೆಲಸ. ಬೆಳಗ್ಗೆ ಎದ್ದು ಎಲ್ಲ ಮಾಡ್ಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ಲೇಟಾಗಿ ಹೋಯ್ತು. ಅದರಲ್ಲಿ ಮನೆಯಲ್ಲಿ ಮಕ್ಕಳಿದ್ರಂತೂ ಬೇಡ, ಅವ್ರದ್ದೇ 1 ಅವರ್ 2 ಅವರ್ ಆಗುತ್ತೆ. ನನ್ನ ಮಗನ ಕ್ಲೀನಾಗಿ ಡ್ರೆಸ್ ಮಾಡಿರು, ಪಂಚೆ ನೀನು ಕ್ಲೀನಾಗಿ ಉಡ್ಸಿಲ್ಲ ಅಂತೇಳಿ ಬಿಚ್ಚಿ ಮತ್ತೆ ಅವನೇ ಹುಡ್ಕೊಂತ ಇದ್ದಾನೆ. ಸೊ ನೋಡಿ, ನಮ್ಮನೆ ಗೌರಮ್ಮ ಈ ಥರ ಕಾಣ್ತಾ ಇದ್ದಾಳೆ. ಸಲ ನಮ್ಮ ಮನೆಗೆ ಗೌರಮ್ಮ ಬೇಗ ಬರೋಳು. ಈ ಸತಿ 12 ಗಂಟೆ ಆಗೋಯ್ತು ಅವಳು ಇಡ್ಸಿ ಪೂಜೆ ಮಾಡಿ ಮುಗಿಸೋ ಅಷ್ಟೊತ್ತಿಗೆ. ಸೊ ನೋಡಿ, ನನಗೆ ಬಂದಷ್ಟು, ನನಗೆ ತಿಳಿದಷ್ಟು ಗೌರಮ್ಮನ ಪೂಜೆ ಮುಗಿಸಿದ್ದೀನಿ. ಎತ್ಕೆ ಬಂದವಳು ಇವಳು. ನೋಡಿ ಫ್ರೆಂಡ್ಸ್, ಇವಳು ಎಲ್ಲಾರ ಮನೆಗೆ ಹೋಗಿ ದುಡ್ಡು ಎತ್ಕೆ ಬಂದವಳು. ಗೌರಿ ಹಬ್ಬದ ದಿನ ಅಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು. ಸೊ ನನಗೆ ಸಾಕಾಗಿತ್ತು ಹಿಂದಿನ ದಿನ, ಮತ್ತೆ ಬಂದು ಬೆಳಗ್ಗೆ ಎದ್ದು ಮಾಡಿ ಸಾಕಾಗೋಗ್ಬಿಡ್ತು. ಹಂಗಾಗಿ ಯಾವುದು ವಿಡಿಯೋ ಮಾಡಲಿಲ್ಲ. ಮತ್ತು ಗಣಪತಿ ಹಬ್ಬದ ದಿನವೂ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಾಗ ನಮ್ಮನೆಗೆ ಹಬ್ಬದ ದಿವಸನೇ ಗಣಪತಿ ಗೌರಿನ ತೊಗೊಂಬರೋದು. ಸೊ ನನ್ನ ಮಕ್ಕಳು ಎಲ್ಲ ಹೋಗಿ ಗಣಪತಿ ಎಲ್ಲ ತೊಗೊಂಬಂದರು. 10 ಗಂಟೆಗೆ ಟೈಮ್ ಚೆನ್ನಾಗಿದೆ ಅಂತ ಅಂದರು. ಸೊ ಅವಾಗ ಹೋಗಿ ತೊಗೊಂಬ 60 ಗೌರವ ಸೇರಿಕ್ಕು ಗಣಪತಿ ಸೇರೋದು ಬರುತ್ತೆ ಒಳಕ್ಕೆ. ಇಲ್ಲಿ ನೋಡ್ರಿ, ಆಯ್ ಮಾಡ್ರಿ ಗಣಪತಿ. ಗೌರಮ್ಮ ಕೈ ಬಿಟ್ಟು ಬೇಗ ಹಿಡ್ಕೊಳವ ತಾಯಿ. ಗೌರಮ್ಮನೇನು ತರಬಹುದು, ಗಣಪತಿ ಹೇಳ್ತತಿ. ಎಲ್ಲಡಿಸ್ಬೇಡ್ರಿ. ಬರಲ್ಲ ನೋಡಿ ಚಿಕ್ಕನಾಳಿಗೆ ಹೋಯ್ತು. ಗಣಪತಿ ತಂದಾದ್ಮೇಲೆ ನಾನು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಬೇಗ ಎಲ್ಲ ರೆಡಿ ಮಾಡಿದ್ವು. ಯಾಕಂದರೆ ಟೈಮ್ ಆಗೋಗಿತ್ತು. 10:30 12 ಗಂಟೆ ಅಷ್ಟರೊಳಗೆ ಪೂಜೆ ಮುಗಿಸಿ ಅಂತ ಹೇಳಿದರು. ಸೊ ಹಂಗಾಗಿ ಬೇಗ ಮುಗಿಸೋಣ ಅಂತೇಳಿ ಗಣಪತಿ ಬಂದಿದ್ದ ತಕ್ಷಣ ಎಲ್ಲ ರೆಡಿ ಮಾಡಿಕೊಂಡು ಮುಂಚೆನೇ ಎಲ್ಲ ಅದು ಪ್ಲೇಟ್ಗೆ ಇಟ್ಟಿದೆ. ಬಟ್ ಅದ್ರ ಜಾಗಕ್ಕೆ ಎಲ್ಲೆಲ್ಲಿ ಇಡಬೇಕು ಅಂತ ಇಟ್ಟಿರಲಿಲ್ಲ. ಆಮೇಲೆ ಗಣಪತಿ ತಂದಾದ್ಮೇಲೆ ನಾನು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಬೇಗ ಪೂಜೆ ಮುಗಿಸ್ಬಿಟ್ಟು ನಮ್ಮ ಮನೆಯವರಿಗೆ ದೀಪ ಒಂದು ಹಚ್ಚಿ ಪೂಜೆ ಮಾಡೋಕ್ಕೆ ಬಿಟ್ಟು ಸಾಕಪ್ಪ ಸಾಕ. ಸಾಕು ಬಿಡು. ಡೈಲಿ ನನ್ನ ಮಕ್ಕಳು ನಾನು ವಿಡಿಯೋ ಮಾಡ್ತೀನಿ ಅಂತಿದ್ರು. ಬಟ್ ಹಬ್ಬದ ದಿನ ಒಂಚೂರು ವಿಡಿಯೋ ಮಾಡೋ, ನನಗೆ ಕೆಲಸ ಇದೆ ಅಂತೇಳಿ ನನ್ನ ಮಗಳಿಗೆ ಕೊಟ್ಟವಳು. ಸಾಕ ಅಂತಿದ್ಲು. ಸೊ ನಮ್ಮ ಅತ್ತೆ ಅದು ನೋಡೋಕ್ಕಾಗ್ದಲ್ಲ ನಾನೇ ವಿಡಿಯೋ ಮಾಡ್ತೀನಿ ಅಂತೇಳಿ ತೊಗೊಂಡ್ರು. ಸೊ ಅವ್ರಿಗೆ ಎಷ್ಟು ನಂದು ವಿಡಿಯೋ ನೋಡಿ ಅಪ್ಡೇಟ್ ಆಗಿದ್ದಾರೆ ಅಂತಂದರೆ, ಕುತ್ಕೊಂಡು ಪೂರ್ತಿ ಮುಗಿಯೋವರೆಗೂ ಅವರೇ ವಿಡಿಯೋ ಮಾಡಿಕೊಂಡು ಮತ್ತೆ ಕಮೆಂಟು ಅವರೇ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ರು. ಗಂಟೆ ಆಡ್ಸೋದು ಎಲ್ಲ ಹಿಂಗೆ ಇಟ್ಕೊಳ್ಳೋದ? ಇಷ್ಟೇ ಹೋದ ಕೊಡಂತ ಇಟ್ಕೊತೀನಿ. ಕೈ ಕಾಣಿಸ್ಬಾರ್ದು, ಕೈ ಎತ್ತು. ಇದು ಎತ್ತು. ಬಿಡು 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 ಬಿಡು. ಇಷ್ಟು ಅದು ನಾನೇ ಇಟ್ಕೊತೀನಿ. ಸುಮ್ಮನೆ ನನ್ನ ಬೇರೆ ಅಳ್ಳಾಡಿಸ್ಬೇಡ, ಅದನ್ನ ಕೈಗೆ ಬಿಟ್ಟೇನು. ಈ ಬಿಡ್ಕೊಳಕ್ ಗೋಳಾಡ್ತಾವಲ್ಲ, ಮೋತಿ ಕೈ ಏನು ಇದು ದೊಡ್ಡೊಳೆ ಚೆನ್ನಾಗಿ ಕಾಣ್ತಾವೆ. ನಿಮ್ಮ ಅಪ್ಪ ಮಕ್ಕಳಂಗೆ ಮಾಡು, ಬರೀ ಹೊಟ್ಟೆ ಕಾಣ್ತೈತೆ ಮಕ್ಕ. ನೀನು
ಹೋಗಲ್ಲಿ ಅಲ್ಲಿಂದ ತಗೋ ಆರತಿ ಮಾಡೋದು ನೀನು ಆರತಿ ಮಾಡೋದೆ ನೀನು ಆರತಿ ಮಾಡೋದಮ್ಮೆ ಮಾಡೋ ಪೂಜೆ ಹಾಕೈತೆ ನಾನು ಇಟ್ಕೊಂತೀನಿ ಈ ಕಡೆ ಹೋಗ್ತೈತಿ ಈ ಕಡೆ ಗೌರಮ್ಮ ಕಾಣೋದು ಹಂಗೆ ಹೋಗ್ತೈತೆ ಈ ಕಡೆ ಹಿಂಗೆ ಇಟ್ಕೋಬೇಕು ನೀನೀಗ ಆರತಿ ಮಾಡೋದು ನೀನು ಚೆನ್ನಾಗಿ ಬರ್ತೀಯ ನಾನು ಇಟ್ಕೊಂಡಿದ್ದೀನಿ ಆರತಿ ಈ ಕಡೆ ಗಂಟೆ ಕಾಣಲ್ಲ ಯಾಕಡೆ ತಿರ್ಕೊಂಡು ಆ ಕಡೆ ತಲೆನೇ ಕಾಣ್ತಾ ಐತೆ ಅದೇ ಅಂಕಡೆ ಸೈಡ್ ಅಂತ ಈಗಿರುವರ ಕಾಣಲ್ಲ ಈ ಕಡೆ ಬರ್ರಿ ನಿಮ್ಮ ಅಪ್ಪನ ಕಡೆ ಬರೇ ಹೊಟ್ಟೆ ಕಾಣ್ತೈತೆ ಮಕ ನೀನು ತಗೋಗಿ ಅಲ್ಲಿ ತಗೋ ಆರತಿ ಮಾಡೋದು ನೀನು ಆರತಿ ಮಾಡೋದೆ ನೀನು ಆರತಿ ಮಾಡೋದನ್ನೇ ಮಾಡೋ ಪೂಜೆ ಆಗ್ತೈತೆ ನಾನು ಇಟ್ಕೊಂತೀನಿ ನೀನು ಗಾಡಿ ಆರತಿ ಮಾಡೋದೆ ಈ ಕಡೆ ಗಂಟೆಗಳು ಕಾಣಲ್ಲ ಯಾಕಡೆ ತಿರ್ಕೊಂಡು ಆ ಕಡೆ ತಾಳವ ನಿನ್ ತಲೆನೇ ಕಾಣ್ತಾ ಐತೆ ಅದೇ ಅಂಕಡೆ ಸೈಡ್ ನಿಂತ್ಕ ಈಗಿರುವರ ಕಾಣಲ್ಲ ಈ ಕಡೆ ಬರ್ರಿ ನಿಮ್ಮ ಅಪ್ಪನ ಕಡೆ ಬರೇ ಚೆಲ್ಬೇಡ ಹುಷಾರು ರೀ ಕರ್ಪೂರನೇ ಹಚ್ಚಿಲ್ವಲ್ರಿ ಪೂಜಾರೋ ನೀವು ರೀ ಕರ್ಪೂರ ಹಚ್ಚಾಕ್ಬ ದೇವ್ರಿಗೆ ಮತ್ತೆಂತ ಫುಲ್ ಅಪ್ಡೇಟ್ ಆಗೋಗ್ಬಿಟ್ರು ಸೊ ಯಾವ ಕಡೆ ನಿಂತ್ಕೊಂಡ್ರೆ ವಿಡಿಯೋ ಕರೆಕ್ಟಾಗಿ ಕಾಣುತ್ತೆ ಅಂತೇಳಿ ಅವ್ರಿಗೆ ವಿಡಿಯೋ ಮಾಡಿ ಚೆನ್ನಾಗಿ ಗೊತ್ತಾಗೋಗ್ಬಿಡ್ತು ಸೊ ಆ ಕಡೆನೇ ಹೋಗಿ ನಿಂತ್ಕೊಂಡು ಪೂಜೆ ಮುಗಿಸ್ಕೊತಿದ್ರು ಬಟ್ ಒಂದು ಖುಷಿ ಆಯಿತು ನಮ್ಮ ಅಮ್ಮನ ಆಂಟಿನ ಯಾರಿಗಾರ ವಿಡಿಯೋ ಮಾಡ್ಬೇಕಾರೆ ನನ್ನ ಮಾಡಬೇಡ ಅಂತ ಅನ್ನೋರು ಬಟ್ ಇವ್ರು ಖುಷಿಯಿಂದ ಎಲ್ಲದೂ ವಿಡಿಯೋ ಮಾಡಿಸ್ಕೊಂಡ್ರು ನೋಡಿ ನಮ್ಮನೆ ಗಣಪತಿ ಹಿಂಗಿದೆ ನಾನು ಬೇರೆ ಸೋಮವಾರ ಅಲ್ಲಿಗೆ ಹೋಗಿರೋದಕ್ಕೂ ಬಂದು ಮಂಗಳವಾರ ಹಬ್ಬದ ದಿವಸ ಗೌರಿ ಹಬ್ಬ ಮುಗಿಸ್ಕೊಂಡು ಸಂಜೆ ಕರ್ಜಿಕಾಯಿ ಚಕ್ಲಿ ಎಲ್ಲ ಮಾಡಿ ಮುಗಿಸ್ಕೊಂಡೆ ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ನಮ್ಮ ಗಣಪತಿನ ಪೂಜೆ ಮಾಡಿದೆ ಕೊನೆಗೂ ಈ ಸತಿ ನಾನು ಒಂದು ಮಿಸ್ ಮಾಡಿದೆ ಆ್ಯಕ್ಚುಲಿ ಮನೇಲಿ ಇಲಿ ಇರಬಾರ್ದು ಅಂತ ಅಂದರೆ ಗಣಪತಿ ಹಬ್ಬದ ದಿನ ಇಲ್ಲಿಗೆ ಒಂದು ಎಡೆ ಇಡಬೇಕಂತೆ ಸೊ ಅದನ್ನ ಇಡೋಣ ಅಂತ ಅಂದ್ಕೊಂಡು ಈ ಸತಿ ಹಬ್ಬದಲ್ಲೂ ಮಿಸ್ ಮಾಡಿಬಿಟ್ಟೆ
ನಮ್ಮನೆ ಮಕ್ಕಳು ಎಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ಗಣಪತಿ ತಂದಿದ್ದಕ್ಕೆ ಪೂಜೆ ಆದ್ಮೇಲೆ ಅಜ್ಜಿ ತಾತ ಎಲ್ಲಾರ್ಗು ನಾನು ಪ್ರಸಾದ ಕೊಡ್ತೀವಿ ಅಂತೇಳಿ ಕೋಸಂಬರಿದ್ ಮಾಡಿದ್ದೆ. ಸೊ ಎಲ್ಲಾರ್ಗೂ ಕೊಟ್ಟು ಅವ್ರಿಗೂ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ನಿನ್ನೆ ಹೇಳ್ಕೊಟ್ಟಿದ್ದೆ ನಾನು ಕುಂಕುಮ ಬಂದರಿಗೆ ಕುಂಕುಮ ಕೊಟ್ಟು ನಮಸ್ಕಾರ ಮಾಡ್ಕೊ ಅಂತ. ನನ್ನ ಮಗಳು ಅದನ್ನೇ ಕಂಟಿನ್ಯೂ ಮಾಡ್ಬಿಟ್ಟಿದ್ದಾಳೆ. ಯಾರ್ಗ ಏನಾರ ಕೊಡ್ಲಿ ದೊಡ್ಡವರಿಗೆ ನಮಸ್ಕಾರ ಮಾಡ್ಕೊಳ್ಳೋದನ್ನ ಕಲ್ತ್ಬಿಟ್ಟಿದೆ. ಸೊ ಎಲ್ಲದು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಮತ್ತೆ ನಾನಿನ್ ಊರ್ಗ್ ಹೋಗ್ತೀನಿ ಅಂತ ಹೇಳಿ ಹೊರಟ್ರು. ಆಮೇಲೆ ನನ್ ಮಗ ಬಂದು ಕರ್ಜಿಕಾಯಿ ಬೇಕು ಅಂದ. ಗಣಪತಿ ಕೇಳ್ ತಗೋ ಅಂತಂದ್ರೆ ಯಾವ ತರ ಕೇಳ್ತಾವ್ ನೋಡಿ. ನಿಂಗ್ ಒಂದೇ ಸಾಕಾ ಕಜ್ಜಿಕಾಯಿ 3 ಗಣಪತಿಗ? ತಗ ನಿಂಗೆ ಅದೇನ್ ಬೇಕು ಬಾ. ನನ್ನ ಮಗ ಗಣಪತಿನ ನಿನಿ 3 ನನಗೆ 1 ಅಂತೇಳಿ ಕಜ್ಜಿಕಾಯಿ ಕೇಳಿ ಮುದ್ದಾಗಿ ಕೇಳಿ ತಗೊತಾ ಇದ್ದಾನೆ. ಸೊ ನಮ್ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಈ ಥರ ಮಾಡಿದ್ರು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತೇಳಿ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.